ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ವಿಷಯ ವಾಸನೆಗಳೆಂಬ ಚಿಕ್ಕ ಚಿಕ್ಕ ತರಂಗಗಳು ಬರುತ್ತಿರುತ್ತವೆ. ಈ ಪ್ರಪಂಚದಲ್ಲಿ ವಿಷಯ ವಾಸನೆಗಳು ಏರಳವಾಗಿ ಬರ್ತಾ ಇರ್ತದೆ. ಅದು ಸಮುದ್ರದಲ್ಲಿ ಚಿಕ್ಕ ಚಿಕ್ಕ ತರಂಗಗಳಿದ್ದಂತೆ. ಇನ್ನು ಉದಯ ಅಸ್ತಮಾನವೆಂಬ ಪ್ರವಾಹದಿಂದ ಜನನ ಮರಣಗಳೆಂಬ ಹಳ್ಳಗಳು ಬೀಳುತ್ತವೆ. ಉದಯ ಅಸ್ತಮಾನವೂ ಇರ್ತದೆ, ಜನನ ಮರಣಗಳು ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಎಲ್ಲ ಜೀವರಾಶಿಗಳು ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಇವೆಲ್ಲ ಈ ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಬರ್ತಕ್ಕಂಥ ಒಂದು ವಿಚಾರಗಳು. ಅವುಗಳಲ್ಲಿ ಪಂಚಭೂತಾತ್ಮಕ ಸೃಷ್ಟಿ ಎಂಬ ನೀರಿನ ನೊರೆಗಳು ಯಾವಾಗಲೂ ಉದ್ಭವವಾಗುತ್ತಿರುತ್ತವೆ. ಜಗತ್ತಿನಲ್ಲಿ ಏನಾಗುತ್ತೆ, ಪಂಚಭೂತಗಳಿಂದ ಕೂಡಿದಂತಹ ಸೃಷ್ಟಿಗಳು ಅನೇಕವಾಗಿ ನಡೀತಾ ಇರ್ತದೆ. ಮತ್ತು ಈ ನದಿಯಲ್ಲಿ ಮೋಹಭ್ರಮೆ ಮೊದಲಾದ ಮೀನುಗಳು ಧೈರ್ಯವೆಂಬ ಮಾಂಸಗಳನ್ನು ಸುಲಿದುಕೊಂಡು ತಿನ್ನುತ್ತಿರುತ್ತವೆ. ಅಂದರೆ ಮೋಹ ಏನು ಮಾಡ್ತದೆ, ಮೋಹ ಮತ್ತು ಭ್ರಮೆ ಇವೆಲ್ಲ ಏನು ಮಾಡ್ತವೆ, ಧೈರ್ಯವನ್ನು ಹಾಳು ಮಾಡ್ತಾ ಇರ್ತವೆ. ಆಗ ಡೊಂಕಾಗಿರುವ ಅಜ್ಞಾನವೆಂಬ ಸುಳಿಯಲ್ಲಿ ಬಿದ್ದು ಜೀವರುಗಳು ಈ ಕಡೆ ಆ ಕಡೆ ಸುತ್ತುತ್ತಿರುತ್ತಾರೆ. ಯಾವಾಗ ಧೈರ್ಯವನ್ನು ಕಳ್ಕೊಳ್ತಾರೋ ಆಗ ಜೀವರುಗಳು ಏನು ಮಾಡ್ತಾರೆ, ಸಂಶಯದ ಸುಳಿಯಲ್ಲಿ ಬಿದ್ದು ಅಜ್ಞಾನದಲ್ಲಿ ಆ ಕಡೆಗೂ ಈ ಕಡೆಗೂ ಒಯ್ದಾಡ್ತಾ ಇರ್ತಾರೆ. ಮತ್ತು ಆ ಮಾಯೆ ಎಂಬ ನದಿಯಲ್ಲಿ ಭ್ರಮೆ ಎಂಬ ಕೊಳೆಯಿಂದ ಉತ್ಪನ್ನವಾದ ಅಶ್ರದ್ಧೆ ಎಂಬ ಕೆಸರಿರುವುದು. ಮಾಯೆಯಲ್ಲಿ ಏನಿದೆ, ಭ್ರಮೆಯಿಂದ ಕೂಡಿದಂಥ ಅಶ್ರದ್ಧೆ, ಶ್ರದ್ಧೆ ಅಲ್ಲ ಅಶ್ರದ್ಧೆ, ಮಾಯೆಯಲ್ಲಿ ಕೊಳೆಯಿಂದ ಕೂಡಿದಂಥ ಅಶ್ರದ್ಧೆ ಇರ್ತದೆ. ರಜೋಗುಣವು ಗರ್ಜನೆಯು ಸ್ವರ್ಗದವರೆಗೂ ಕೇಳಬರುವುದು. ಈ ಅಶ್ರದ್ಧೆಯಿಂದಾಗಿ ಏನಾಗುತ್ತೆ, ರಜೋಗುಣ ಎಲ್ಲ ಜೀವರನ್ನು ಅತಿಯಾಗಿ, ಇವತ್ತು ಜಗತ್ತಿನಲ್ಲಿ 99% ಇರೋದೆಲ್ಲ ರಜೋಗುಣದವರೇ. ರಜೋಗುಣ ತಮೋಗುಣವೇ ಜಾಸ್ತಿ. ತಮೋಗುಣಕ್ಕಿಂತೂ ರಜೋಗುಣವೇ ಮೇಲ್ಮೈಯನ್ನು ಸಾಧಿಸ್ಬಿಟ್ಟಿದೆ ಇವತ್ತು. ಈ ರೀತಿಯಲ್ಲಿ ಈ ದಿನಮಾನಗಳಲ್ಲಿ ರಜೋಗುಣದಿಂದಲೇ ತುಂಬಿ ಹೋಗಿರ್ತದೆ. ಮತ್ತು ಈ ಮಾಯಾ ನದಿಯಲ್ಲಿ ತಮೋಗುಣದ ಪ್ರವಾಹವು ಅತ್ಯಧಿಕವಾಗಿಯೂ, ರಜೋಗುಣವೂ ತುಂಬಿಕೊಂಡಿರ್ತದೆ ಮತ್ತು ತಮೋಗುಣ ಅತ್ಯಧಿಕವಾಗಿರ್ತದೆ. ರಜೋಗುಣ ನಾನು 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 ಅನ್ನೋದ್ರ ಜೊತೆಗೆ ಈ ತಮೋಗುಣ ಹೇಗಿರ್ತದೆ ಅಂದರೆ, ಏನೂ ಅರ್ಥವಾಗದ ಸ್ಥಿತಿಯಲ್ಲಿ ಸುಮ್ಮನೆ ಭ್ರಾಂತಿಗೆ ಒಳಗಾಗಿ ಬಿದ್ದಿರ್ತಾರೆ. ಇನ್ನು ಈ ತಮೋಗುಣದ ಪ್ರವಾಹವು ಅತಿ ಪ್ರಬಲವಾಗಿಯೂ ಇರುವುದು ಮತ್ತು ಸತ್ವರೂಪಿಯಾದ ಹಳ್ಳಗಳ ಮೇಲೆ ಈಜುತ್ತಾ ದಾಟಬರುವುದಕ್ಕೆ ಬಹು ಕಷ್ಟಕರವಾದ ಈ ಮಾಯಾ ನದಿಯು. ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳಿದ್ದಂತೆ ಈ ಸತ್ವಗುಣ ಅಲ್ಲಲ್ಲಿ ಸ್ವಲ್ಪ ಇರ್ತದೆ. ಇದನ್ನೂ ಈಜ್ಕೊಂಡು ದಾಟ್ಕೊಂಡು ಬರೋಣ ಅಂತಂದರೆ ಅದು ಕೂಡ ಕಷ್ಟ. ಜರ್ಜರಿತವೂ ಭೀಷಣವೂ ಆಗಿರುವುದು. ಇದರಿಂದ ಜನಿಸುವ ಜನನ ಮರಣವೆಂಬ ಪ್ರವಾಹಗಳು ಸತ್ಯಲೋಕದಲ್ಲಿನ ಕೋಟೆಗಳನ್ನು ಕುಸಿದು ಬೀಳುವಂತೆ ಮಾಡುತ್ತವೆ. ಈ ಪ್ರವಾಹಕ್ಕೆ ಸಿಕ್ಕಿದ ಬ್ರಹ್ಮಾಂಡವೆಂಬ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಸಹ ಕೊಚ್ಚಿ ಹೋಗುತ್ತವೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಉಪಮೇಯ ಉಪಮಾನಗಳನ್ನ ಕೊಟ್ಟು ಒಂದು ನದಿ ಜಗತ್ತಿನ ಸೃಷ್ಟಿ ಕ್ರಮವನ್ನೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ. ನೇರವಾಗಿ ಏನು ಹೇಳಬೇಕು ಅಂದರೆ, ಇಲ್ಲಿ ಈ ಮಾಯೆಗೆ ಒಳಗಾದಂಥ ತ್ರಿಗುಣಾತ್ಮಕವಾದ ಮಾಯೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವಿಗಳೆಲ್ಲ ಅಜ್ಞಾನ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಬಹು ಕಷ್ಟದ ಬೇಗೆಯಲ್ಲಿ ಬೇಯ್ತಾ ಇದ್ದಾರೆ. ತನ್ನನ್ನು ತಾನು ತಿಳಿಯುವ ಸಾಹಸವನ್ನು ಮಾಡಲಿಕ್ಕೂ ಕೂಡ ಅರಿವು ಬರ್ತಾ ಇಲ್ಲ. ಇಂಥದ್ದೊಂದಿದೆ ಅಜ್ಞಾನ, ಇದು ನನ್ನ ಮೂಲ ಸ್ವರೂಪು ಅನ್ನುವುದನ್ನೂ ಕೂಡ ಅರ್ಥ ಮಾಡ್ಕೊಳ್ಳದೇ ಇರೋ ಸ್ಥಿತಿಗೆ ಜೀವಿಗಳ ಅಧೋಗತಿಯಾಗ್ಬಿಟ್ಟಿದೆ. ಇನ್ನು ತಿಳಿಸಿ ಹೇಳಿದ್ರೂ ಕೂಡ ತಿಳ್ಕೊಳಕ್ಕಾಗದೇ ಇರೋ ಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಮಾಯಾ ನದಿಯ ಪ್ರವಾಹದ ಪ್ರಚಂಡ ವೇಗದಲ್ಲಿ ಅಲೆಗಳು ಶಾಂತವಾಗಿ ನಿಲ್ಲುವ ಸಂಭವವೇ ಇಲ್ಲ. ಈ ಎಂಥ ನದಿ ಅಂದರೆ, ಈ ಮಾಯೆ ಅಂತಕ್ಕಂಥದ್ದು ಎಷ್ಟು ಪ್ರಬಲವಾಗಿದೆ ಅಂದರೆ, ಇಷ್ಟೊಷ್ಟು ಪ್ರವಾಹ ಬಂದಿತ್ತು, ಅಲೆಗಳು ಬಂದಿತ್ತು, ಕೊಚ್ಕೊಂಡು ಹೋಗ್ತಿತ್ತು, ಈಗ ಶಾಂತವಾಯಿತು ಕಣಪ್ಪ ಅಂತ ಎಲ್ಲೋ ನಿಟ್ಟಿಸ್ರು ಬಿಡಬೇಕು ಅನ್ನೋ ರೀತಿಯಲ್ಲಿಲ್ಲ. ಒಂದು ಕ್ಷಣಕ್ಕಿಂತ ಮತ್ತೊಂದು ಕ್ಷಣ, ಒಂದು ಕ್ಷಣಕ್ಕಿಂತ ಮತ್ತೊಂದು ಕ್ಷಣದಲ್ಲಿ ಈ ಮಾಯೆಯ ಪ್ರವಾಹದ ಹೊಡೆತ ಭಾರಿ ಭಾರಿ ಭಾರಿಯಾಗಿರ್ತದೆ. ಯಾವ ಸಂಸಾರದಲ್ಲೇ ನೋಡಿ, ಯಾರನ್ನೇ ನೋಡಿ, ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ ಅಂತ ಯಾರೂ ಹೇಳೋದಿಲ್ಲ, ಯಾರೂ ಹೇಳೋಕ್ಕಾಗೋದಿಲ್ಲ.
ಆ ರೀತಿಯಲ್ಲಿ ಮಾಯೆಯಿಂದ ಒಡಗೂಡಿದ ತ್ರಿಗುಣಾತ್ಮಕವಾದ ದುಃಖದಲ್ಲಿಯೇ ಮುಳುಗಿರ್ತಾರೆ ಹೊರತು ನಾನು ಚೆನ್ನಾಗಿದ್ದೀನಿ ಅಂತ ಯಾರೂ ಹೇಳೋದಿಲ್ಲ. ಆಸೆಯಲ್ಲಿ ಬಿದ್ದಿರ್ತಾರೆ, ಅಷ್ಟಮದಗಳ ಇದರಲ್ಲಿ ಬಿದ್ದಿರ್ತಾರೆ, ಹರಿಷಡ್ವರ್ಗಗಳ ಪಾಶದಲ್ಲಿ ಬಿದ್ದಿರ್ತಾರೆ, ಮೋಹದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಕಷ್ಟ ಅಂದರೆ ಕಷ್ಟಪಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಇರ್ತದೆ. ಇದರಲ್ಲಿ ಮತ್ತೊಂದು ವಿಚಿತ್ರ ವಿಷಯ ಉಂಟು. ಈ ಮಾಯೆ ಎಂಬ ನದಿಯನ್ನು ದಾಟುವುದಕ್ಕೆ ನಾವು ಅವಲಂಬಿಸಿರುವ ಉಪಾಯಗಳಿಂದ ಮತ್ತೆ ಕೆಲವು ಹೊಸ ತೊಂದರೆಗಳು ಒದಗುತ್ತವೆ. ಈ ತೊಂದರೆಗಳಾವು ಎಂಬುದನ್ನು ಹೇಳುವೆನು ಕೇಳು. ಈ ಮಾಯೆಯನ್ನು ದಾಟೋದಕ್ಕೆ ಕೆಲವೊಂದು ಉಪಾಯಗಳು ಇರ್ತವೆ. ಆ ಉಪಾಯಕ್ಕೂ ಅನೇಕ ತೊಂದರೆಗಳು ಬಂದು ಸಿಕ್ಕಾಕೊಳ್ತವಂತೆ. ಅದನ್ನು ಹೇಳ್ತೀನಿ ಕೇಳು ಅಂತ ಕೃಷ್ಣ ಹೇಳ್ತಾನೆ. ಕೆಲವರು ಸ್ವಬುದ್ಧಿಯ ಭರವಸೆಯಿಂದ ಈ ನದಿಯಲ್ಲಿ ಇಳಿಯುವರು. ಕೆಲವರು ಸ್ವಂತ ಬುದ್ಧಿ ಭರವಸೆ ಇಟ್ಕೊಂಡು ನಾನು ಹೆಂಗಾದರೂ ಮಾಡಿ ಮಾಯೆಯನ್ನು ದಾಟ್ತೀನಿ ಅಂತ ಅಂದ್ಕೊಳ್ತಾರೆ. ಆದರೆ ಅವರು ತಕ್ಷಣವೇ ತಮ್ಮ ಸ್ಮೃತಿಯನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಯಾಕಂದರೆ ಸ್ವಂತ ಬುದ್ಧಿಯಿಂದ ಈ ಮಾಯೆಯನ್ನು ದಾಟಬೇಕು, ಜಗತ್ತನ್ನು ಗೆಲ್ಲಬೇಕು ಅಂತ ಹೋಗ್ತಾರೆ. ಆದರೆ ಗುರುವಿನ ಮಾರ್ಗದರ್ಶನ ಇಲ್ಲ, ಶಾಸ್ತ್ರದ ಮಾರ್ಗದರ್ಶನ ಇಲ್ಲ, ಸತ್ಸಂಗದ ಸಹವಾಸ ಇಲ್ಲ, ಯಾವ ಅನುಭವವೂ ಇಲ್ಲದೆ ಕೇವಲ ತಾನಾಗಿ ಹೊಸದಾಗಿ ಮಾರ್ಗ ಕಂಡುಹಿಡಿಯೋಕ್ಕೆ ಹೊರಟಂಥ ಒಬ್ಬನಿಗೆ ಅಷ್ಟು ಸುಲಭವಾಗಿ ಜಯ ಸಿಕ್ಕೋದಿಲ್ಲ. ಅದರಿಂದ ಅವನು ಸಂಪೂರ್ಣ ದುಃಖಕ್ಕೆ ಒಳಗಾಗ್ತಾನೆ, ಸ್ಮೃತಿಯನ್ನು ಕಳೆದುಕೊಳ್ತಾನೆ. ಕೆಲವರು ಅಜ್ಞಾನವೆಂಬ ಹಳ್ಳದಲ್ಲಿ, ಅಭಿಮಾನವೆಂಬ ಮುಖದಲ್ಲಿ ಧುಮುಕುವರು. ಕೆಲವರು ಅಭಿಮಾನಕ್ಕೆ ಒಳಗಾಗ್ಬಿಡ್ತಾರೆ, ದೇಹಾಭಿಮಾನಕ್ಕೆ ಒಳಗಾಗ್ಬಿಡ್ತಾರೆ. ಕೆಲವರು ನದಿಯನ್ನು ದಾಟುವುದಕ್ಕಾಗಿ ತಮ್ಮ ಸೊಂಟಕ್ಕೆ ಕಟ್ಟಿಕೊಂಡಿರುವ ವೇದತ್ರಯವೆಂಬ ಈಜು ಅಂದರೆ ಸೋರೆಕಾಯಿ ಬುರುಡೆಯನ್ನು ಸಂಗಡ ಅಹಂಕಾರವೆಂಬ ದೊಡ್ಡ ಕಲ್ಲನ್ನು ಸಹ ಕಟ್ಟಿಕೊಂಡಿರುವರು. ವೇದಗಳನ್ನ ಕಟ್ಕೊಳ್ತಾರೆ. ವೇದಗಳನ್ನ ಓದಿ ನಾನು ಈ ಭವಸಾಗರವನ್ನು ದಾಟಿಬಿಡ್ತೀನಿ ಅಂತ. ಇಲ್ಲೇನು ಹೇಳ್ತಾ ಇದ್ದಾರೆ? ವೇದಗಳನ್ನು ಓದಿದರೂ ಭವ ಕೆಡೋದಿಲ್ಲ. ಯಾವುದೇ ಕಾರಣಕ್ಕೂ ಭವ ಕೆಡೋದೇ ಇಲ್ಲ. 3 ವೇದಗಳನ್ನ ಓದಿದ್ರು ಕೂಡ. 4 ವೇದ ಅಲ್ವಾ ಅಂದರೆ ಇಲ್ಲಿ ಅಥರ್ವಣ ವೇದವನ್ನು ಅಷ್ಟಾಗಿ ಪರಿಗಣನೆ ಮಾಡೋದಿಲ್ಲ. ಅದರಿಂದ ಇಲ್ಲಿ 3 ವೇದಗಳು, ಆ 3 ವೇದಗಳನ್ನು ಕೂಡ ಕಟ್ಕೊಳ್ತಾರೆ. ಅದರ ಜೊತೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆ ವೇದಗಳನ್ನು ತಿಳಿದು ಮಾರ್ಗದರ್ಶನವನ್ನು ವೇದ ಏನೋ ಕೊಡ್ತದೆ. ಆದರೆ ವೇದಾಂತಕ್ಕೆ ದಾರಿಯನ್ನು ತೋರಿಸ್ತದೆ ಉಪನಿಷತ್ತುಗಳ ಕಡೆಗೆ. ಅದನ್ನು ತಿಳಿಯೋ ಬದಲಿಗೆ ಇವರೇನು ಮಾಡ್ತಾರೆ, ಅದರ ಜೊತೆಯಲ್ಲಿ ಅಹಂಕಾರವೆಂಬ ಕಲ್ಲನ್ನು ಕಟ್ಕೊಂಡು ನದಿ ಈಜೋದಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ಈಜು ಬರ್ದಿದ್ರೆ ನೀರು ಕುಡಿದು ಸಾಯೋದುಂಟು. ಇನ್ನು ದೊಡ್ಡ ಕಲ್ಲನ್ನು ಕಟ್ಕೊಂಡು ನದಿಯಲ್ಲಿ ಈಜೋಕ್ಕೆ ಹೋದರೆ ಅವನು ಈಜಿ ದಡ ಸೇರೋದು ಯಾವ ಕಾಲಕ್ಕೆ? ಮುಳುಗೋಗ್ತಾನೆ. ಅದ ರೀತಿಯಲ್ಲಿ ವೇದಗಳನ್ನು ಓದಿ ಜ್ಞಾನ ತಿಳಿಬೇಕು ಅಂತ ಮಾಡಿದರೂ ಕೂಡ ನಾನು ವೇದಗಳನ್ನು ತಿಳಿದಿದ್ದೀನಿ, ನಾನೀಗ ದೊಡ್ಡಾತನಾಗ್ಬಿಟ್ಟೆ ಅನ್ನೋ ಅಹಂಕಾರ ಇವನಲ್ಲಿ ಬಂದ್ಬಿಡ್ತದೆ. ಅಲ್ಲಿಗೆ ಮುಳುಗೋದ ಅವನು, ಮುಗಿದೋಯ್ತು ಅಲ್ಲಿಗೆ ಕತೆ. ಇಂತಹ ಸ್ಥಿತಿಯಲ್ಲಿರುವವರನ್ನು ಉನ್ಮಾದವೆಂಬ ಮೀನು ಸಂಪೂರ್ಣವಾಗಿ ನುಂಗಿಬಿಡುತ್ತದೆ. ಯಾವಾಗ 3 ವೇದಗಳನ್ನ ಕಲ್ತನೋ ಉನ್ಮಾದ ಸ್ಥಿತಿ ಬಂದ್ಬಿಡ್ತದೆ. ಆಗ ಅವನು ಅದರಲ್ಲೇ ಹಾಳಾಗ್ತಾನೆ. ಕೆಲವರು ತಮ್ಮ ಯೌವನದಲ್ಲಿ ಭರವಸೆ ಉಳ್ಳವರಾಗಿ ಈ ಭವಸಾಗರವನ್ನು ದಾಟಲಿಚ್ಛಿಸುತ್ತಾರೆ. ಆದರೆ ಅವರು ವಿಷಯ ಲಂಪಟಗಳೆಂಬ ಸುಳಿಗಳಲ್ಲಿ ಸಿಕ್ಕಿ ಹೋಗುವರು. ಈ ಯೌವನ ಕಾಲದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಮಾಡೋಕ್ಕೂ ಒಂದು ಒಳ್ಳೆಯ ಸಮಯ ಅದು. ಯೌವನವನ್ನು ನಂಬ್ಕೊಂಡು ನಾನು ಏನು ಬಂದರೂ ಜಯಿಸಬಲ್ಲೆ ಅಂತ ಕೆಲವರು ಯೌವನವನ್ನು ನಂಬ್ಕೊಂಡು ಹೋಗ್ತಾರೆ. ಆದರೆ ಈ ವಿಷಯ ಸುಖಗಳ ಲಾಲಸೆ ಇರೋದೇ ಆ ಟೈಮ್ನಲ್ಲಿ. ಆಗ ಅವರು ಭವಸಾಗರ ಎಲ್ಲಿಂದ ದಾಟ್ತಾರೆ? ಮತ್ತಷ್ಟು ಭವದೊಳಕ್ಕೆ ಮುಳುಗೊಳ್ತಾರೆ ಅವರು. ಅವರುಗಳನ್ನು ಅಗಿಯುತ್ತಿರುವುದು ಯಾವುದೋ ವಿಷಯವೆಂಬ ಮೊಸಳೆಗಳು ಅವರನ್ನು ಅಗಿಯುತ್ತಿರುವುದು. ನಂತರ ನದಿಯಲ್ಲಿ ಹಾಕಿರುವ ಮುಪ್ಪೆಂಬ ಬುದ್ಧಿಭ್ರಂಶವೆಂಬ ಜಾಲದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಇನ್ನು ಯೌವನದಲ್ಲೂ ಆಗಲಿಲ್ಲ, ಯಾಕೆ ವಿಷಯ ವಾಸನೆಗಳಿಗೆ ಸಿಕ್ಕಾಕೊಂಡ್ರು. ಇನ್ನು ಮುಪ್ಪಿನಲ್ಲಾದ್ರೂ ನಾನು ಅಧ್ಯಾತ್ಮವನ್ನು ತಿಳಿದು ಸಾಧನೆ ಮಾಡಿ ಮೋಕ್ಷ ಕೊಟ್ಟೋಗ್ತೀನಿ ಅಂತ ಅಂದ್ಕೊಳ್ತಾರೆ ಕೆಲವರು. ಹಳ್ಳಿಗಳ ಕಡೆ ಎಲ್ಲ ಹಂಗೆ ಅನ್ನೋದು. ಏನಂತ, ಇವೆಲ್ಲ ನಮಗಲ್ಲ, ಈಗೆಲ್ಲ ಏನಿದ್ರು 60 ವರ್ಷ ಆದವ್ರಿಗೆ ಶಿವ ನಾರಾಯಣ ಅನ್ನೋದು ಆ ಕಾಲಕ್ಕೆ ಅಂತಾರೆ. ಆದರೆ ಈ ಮುಪ್ಪಿನಲ್ಲಿ ಏನಾಗುತ್ತೆ? ಬುದ್ಧಿ ಭ್ರಮಣೆ ಆಗುತ್ತೆ, ಬುದ್ಧಿ ಭ್ರಂಶವಾಗುತ್ತೆ, ಮನಸ್ಸು ನಿಂತಲ್ಲಿ ನಿಲ್ಲೋದಿಲ್ಲ, ಚಂಚಲತೆ ಜಾಸ್ತಿ ಆಗುತ್ತೆ, ದೇಹ ದುರ್ಬಲವಾಗುತ್ತೆ. ಆಮೇಲೆ ಸಪ್ತಧಾತುಗಳು ಸಮಸ್ಥಿತಿಯಲ್ಲಿರೋದಿಲ್ಲ. ಕಣ್ಣಲ್ಲಿ, ಮೂಗಲ್ಲಿ, ಬಾಯಲ್ಲಿ ಜೊಲ್ಲು ಎಲ್ಲ ಸೋರ್ತಾ ಇರ್ತದೆ. ಕೈ ಕಾಲು ನಡುಕ ಬಂದಿರ್ತದೆ, ನರಗಳೆಲ್ಲ ದುರ್ಬಲವಾಗಿರ್ತವೆ.
ಆಗ ನಾರಾಯಣ ಶಿವ ಕೃಷ್ಣ ಅನ್ನೋದಿರಲಿ ಅಯ್ಯೋ ಅಪ್ಪ ಅಂತ ನರಳಾಟ ಜಾಸ್ತಿ ಆಗಿರ್ತದೆ, ಶರೀರದಲ್ಲಿ ರೋಗ ಜಾಸ್ತಿ ಆಗಿರ್ತದೆ. ಏನಿದ್ರು ಯೌವನದಲ್ಲೇ ಗೆಲ್ಲಬೇಕು. ಬಾಲ್ಯದಲ್ಲೂ ಏನೂ ಗೊತ್ತಾಗೋದಿಲ್ಲ, ಮುದಿತನದಲ್ಲಿ ಆಗೋದಿಲ್ಲ. ಯೌವನ ಅವಸ್ಥೆಯಲ್ಲಿ ಈ ಇಂದ್ರಿಯಗಳ ಪರಿಪಾಟಲಕ್ಕೆ ಸಿಕ್ಕಾಕೊಂಡು ನರಳ್ತಾ ಇರ್ತೀವಿ. ಒಟ್ಟಿನಲ್ಲಿ ಸಾಧನೆ ಮಾಡೋದಕ್ಕೆ ಯಾವ ಸಮಯ ಅಂತಂದರೆ ಯೌವನಾವಸ್ಥೆ ಸರಿ. ಆದರೆ ಯೌವನಾವಸ್ಥೆಯಲ್ಲಿ ಇರ್ತಕ್ಕಂಥ ಬಾಧೆಯನ್ನು ತಪ್ಪಿಸ್ಕೊಂಡು ಗೆದ್ದವನೇ ಗೆದ್ದ, ಇಲ್ಲ ಅಂದರೆ ಈ ಕಡೆ ಆಗ್ಬಿಡ್ತದೆ. ಇನ್ನು ಪುನಃ ಶೋಕವೆಂಬ ಕಲ್ಲಿನ ಬಂಡೆಗೆ ತಗುಲಿ ರಾಗವೆಂಬ ಸುಳಿಯ ಕಡೆಗೆ ಬೀಳುವರು. ತಲೆಯನ್ನು ಮೇಲಕ್ಕೆ ಎತ್ತಿದಾಗಲೆಲ್ಲ ಆಪತ್ತುಗಳೆಂಬ ರಣಹದ್ದುಗಳು ಅವರನ್ನು ಅತಿ ಕಠೋರವಾಗಿ ಕುಕ್ಕುತ್ತಾ ಚರ್ಮಗಳನ್ನು ಸುಲಿದು ತಿನ್ನತೊಡಗುವು. ಪುನಃ ಅವರು ದುಃಖವೆಂಬ ಕೊಳಕನ್ನು ಅಂಟಿಸಿಕೊಂಡು ಕಡೆಯಲ್ಲಿ ಮರಣವೆಂಬ ಮರಳಿನ ದಿಬ್ಬವನ್ನು ಸೇರಿ ಅಲ್ಲಿ ಸಿಕ್ಕಿಕೊಂಡು ಸಾಯುವರು. ಮುಪ್ಪಿನಲ್ಲಿ ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಅತ್ಯಂತ ಕಠಿಣವಾದ ಕಷ್ಟಗಳಿಗೆ ಸಿಕ್ಕಾಕೊಂಡು ನರಳ್ತಾ ಅವಸಾನವನ್ನು ಹೊಂದುತ್ತಾರೆ, ಸಾವನ್ನು ಹೊಂದುತ್ತಾರೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದ ವಿಷಯನ್ನು ಮುಂದುವರಿತದೆ ವಿಚಾರಗಳು. ಇದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.